ಹಾಗೆ ಸಾಕ್ಷಾತ್ ಶಿವ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಪವಿತ್ರ ಸನ್ನಿಧಾನ ಅದು. ಅಷ್ಟೇ ಅಲ್ಲ, ಶಾಪ ವಿಮೋಚನಾ ಶಕ್ತಿ ಇರುವ ಸ್ಥಳ ಅದು. ಈ ದೇಹವನ್ನು ತೆಗೆದುಕೊಂಡು ಹೋಗಿ ಆ ಮಹಾ ಸನ್ನಿಧಾನದಲ್ಲಿಡಿ. ಮುಂದಿನದನ್ನು ಆ ಸ್ವಾಮಿಯೇ ನೋಡಿಕೊಳ್ತಾನೆ. ಯಾವುದೇ ಕಾರಣಕ್ಕೂ ಇವುಗಳನ್ನು ನಾಶ ಮಾಡುವುದಾಗಲಿ ಸುಡುವುದಾಗಲಿ ಮಾಡಬೇಡಿ. ಆ ಮಹಾ ಸನ್ನಿಧಾನದಲ್ಲಿರುವ ಅರಳಿ ಮರದ ಕೆಳಗೆ, ಇಲ್ಲ ಬನ್ನಿ ಮರದ ಕೆಳಗೆ, ಇಲ್ಲ ಬಸರಿ ಮರದ ಕೆಳಗೆ, ಯಾವುದಾದರೂ ಒಂದು ಮರದ ಕೆಳಗೆ ಇಟ್ಟು ಬನ್ನಿ. ಮುಂದಿನದೆಲ್ಲ ಆ ಶಿವನಿಚ್ಛೆ. ಯಾವುದೇ ಕಾರಣಕ್ಕೂ ಈ ದೇಹಗಳು ನಾಶವಾಗಬಾರದು ತಾಯಿ. ಒಂದು ವೇಳೆ ನನ್ನ ಮಾತನ್ನು ಮೀರಿ ಸುಟ್ಟು ಹಾಕಿದರೆ ಅದರ ಪರಿಣಾಮ ಘನಘೋರವಾಗಿರುತ್ತದೆ. ಈ ದೇಹಗಳು ಈ ಮನೆಗೆ ಬಂದು ಸೇರಿಕೊಂಡಿದೆ ಅಂದರೆ ಏನೋ ಮಹತ್ತಾದ ಕಾರಣ ಹೊಂದಿದೆ ಅಂತ ಅರ್ಥ. ಮತ್ತೆ ಇವುಗಳನ್ನೀಗ ಎಲ್ಲಿಡೋದು ಸ್ವಾಮಿ? ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ. ನಾಳೆ ಬೆಳಗ್ಗೆ ನೀವು ಪ್ರಯಾಣ ಮಾಡುವಾಗ ಇವುಗಳನ್ನು ತೆಗೆದುಕೊಂಡು ಹೋಗಿ ನಾನು ಹೇಳಿದಂತೆ ಮಾಡಿ. ತಾವು ಹೇಳ್ದಾಗೆ ಮಾಡ್ತೀವಿ. ಒಟ್ಟಿನಲ್ಲಿ ನಮಗೆ ಬಂದಿರೋ ಸಂಕಷ್ಟಗಳೆಲ್ಲ ಪಾರಾದರೆ ಸಾಕು. ಖಂಡಿತ ಒಳ್ಳೆಯದಾಗತ್ತೆ ತಾಯಿ, ಯಾವುದಕ್ಕೂ ಚಿಂತೆ ಮಾಡಬೇಡಿ. ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಇವುಗಳನ್ನು ಸುಡಬೇಡಿ. ಓಂ ನಮಃ ಶಿವಾಯ. ಶಂಭೋ ಹರ ಹರ ಮಹಾದೇವ. ಕಣ ಬಾ. ಸ್ವಾಮಿಗಳು ಯಾಕೆ ಇದ್ದಕ್ಕಿದ್ದಾಗೆ ಬಂದರು? ಇದನ್ನೆಲ್ಲ ಯಾಕೆ ಹೇಳಿದ್ರು? ಇದರಲ್ಲಿರೋದು ಒಂದು ನಾಗರಾಣಿಯ ದೇಹ, ನಾನೇ ಇಟ್ಟಿದ್ದು. ಇನ್ನೊಂದು ಯಾರ ದೇಹ ಆಗಿದ್ರೆ? ನಾಗರಾಜನ ದೇಹನ ನಾವೇ ಕೈಯಾರ ಸುಟ್ಟಾಕಿದ್ದೀವಲ್ಲ. ಹಾಗಿದ್ರೆ ಈ ಎರಡೆರಡು ದೇಹಗಳು ಹೇಗೆ ನಮ್ಮ ಮನೆಯೊಳಗೆ ಬಂದು ಸೇರಿಕೊಂಡ್ವು? ಅಣ್ಣ ಏನಾದರೂ ಮಾಡ್ತಿದ್ದಾನ? ಅಣ್ಣನ ನಂಬೋದಕ್ಕಾಗಲ್ಲ. ಅಣ್ಣ ಏನಾದರೂ ಆಟ ಆಡ್ತಿದ್ದಾನ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.